ಮೇಡಮ್ ಈ ಕಾಂಗ್ರೆಸ್ ಅನ್ನೋದು ಬಿಜೆಪಿ ಬಗ್ಗೆನೂ ಕೂಡ ನಮಗೆ ಧೋರಣೆ ಇದಿಲ್ಲ ಅಂತ ಹೇಳ್ತಾ ಇಲ್ಲ. ಈ ಕಾಂಗ್ರೆಸ್ ಅನ್ನೋದು ತನ್ನನ್ನೇ ತಾನು ಮುಗಿಸಕ್ಕೆ ಬಂದ್ಕೊಂಡಿರೋಂಥ ಒಂದು ಪಕ್ಷ ಇದು. ಈಗ ಹೆಂಗಾಗ್ಬಿಡಿದ ಡಿ ಕೆ ಶಿವಕುಮಾರ್ ನಾನು ಅಧ್ಯಕ್ಷ ಅಂದ್ರೆ ನಂದೇ ಕಾಂಗ್ರೆಸ್ ಹುಟ್ಟಿದ್ದು ಸ್ವತಂತ್ರ ಪೂರ್ವದಲ್ಲೇ. ನಿಮ್ಮ ಅಪ್ಪನ ಮನೆ ಆಸ್ತಿ ಏನಲ್ಲ, ಏನೋ ಅಧ್ಯಕ್ಷ ಆಗಿದೆ ಮಾಡ್ಕೋ, CM ಆಗಿದೆ ಮಾಡ್ಕೋ, ರಾಹುಲ್ ಗಾಂಧಿ ಇದೆ ಮಾಡ್ಕೋ. ಏನ್ ನಿಮ್ಮ ತಂದೆ ಅಥವಾ ನಿಮ್ಮ ಪೂರ್ವಜರ ಆಸ್ತಿ ಅಲ್ಲ ಒಂದು ಪಕ್ಷ ಅನ್ನೋದು. ಬರ್ತೀಯಾ ಹೋಯ್ತೀಯ, ನಿನ್ನಂತ 100 ಜನ ಬಂದವ್ರೆ ಹೋಗವ್ರೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಸ್ವಂತ ಆಸ್ತಿ ತರ ಟ್ರೀಟ್ ಮಾಡ್ಕೊಂಡು ಈ ಮಾಫಿಯಾಗಳ ತರ ಮಾತಾಡೋ ಮಾತಿದೆಯಲ್ಲ, ದಟ್ ಈಸ್ ವಾಟ್ ವಿ ಮೇಕ್ ಮೀ ಫೀಲ್ ದಟ್ ಏನೋ ಎಸ್ ಐ ಹ್ಯಾವ್ ಟು ಸ್ಪೀಕ್. ನಾನು ಜೈಲಲ್ಲಿ ಇರ್ಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ನಟ್ಟು ಬೋಲ್ಟು ಟೈಪ್ ಮಾಡ್ತೀನಿ ಅಂತ ಫಿಲಮ್ ಎಂಟ್ರಿ. ನೀನೇನು ಡಾನಾ ಒಬ್ಬ ಡೆಪ್ಯೂಟಿ CM ಕಾನ್ಸ್ಟಿಟ್ಯೂಷನ್ ಪೋಸ್ಟಲ್ಲಿ ಕೂತ್ಕೊಂಡಿದ್ದೆ, ಡಾನ್ ತರ ಯಾಕೆ ಮಾತಾಡ್ತೀಯಾ? ಮಾಫಿಯಾನ ನೀನು? ಅವ್ನು ಸಿಟಿಯಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾನೆ ಯಾರೋ ಶಿಷ್ಯ ಅಂತ. ನಾನು ಹೇಳೋಕೆ ಇಷ್ಟ ಇಲ್ಲ ಇಲ್ಲಿ. ಈ ರೀತಿ ಡಾನ್ಗಿರಿಗಳನ್ನ ಮಾಡಿಕೊಂಡು ಮಾಫಿಯಾನ ಮಾಡಿಕೊಂಡು ಒಂದು ಸಮುದಾಯ, ಫಿಲಮ್ ಇಂಡಸ್ಟ್ರಿ ಸಮುದಾಯ. 5 ವರ್ಷಕ್ಕೊಂದ್ಸತಿ ನೀವುಗಳೇ ದರ್ಶನ ಕರ್ಕೊಂಡ್ ಪಕ್ಕದಲ್ಲಿ ನಿಲ್ಸ್ಕೊಂತೀರ. ಅವನು ಫಿಲಮ್ ಇಂಡಸ್ಟ್ರಿ ಅಂತಾನೆ. ಅವ್ನು ಹೋದ್ರೆ ಒಂದಷ್ಟು ಓಟ್ಗಳು ಬೀಳ್ತೇವೆ ಅಂತ. ಓಟ್ ಬೇಕಾದಾಗ ಕಾಲಕ್ಕೆ ಬೀಳೋದು, ಇಂಡಸ್ಟ್ರಿಯಲ್ಲಿ ಕರ್ಕೊಂಡ್ಬಂದು ಪಕ್ಕದಲ್ಲಿ ನಿಲ್ಸ್ಕೊಂಡು ಓಟ್ ಕೇಳೋದು, ಎಲ್ಲ ಮುಗಿದ ಮೇಲೆ ನಟು ಒಳ್ಳು ಟೈಟ್ ಮಾಡ್ತೀನಿ. ಏನ್ ಮಾಡೋಣ, ಮಾಫಿಯಾ ತನ ಇದು ಮಾತಾಡೋದು. ಎಷ್ಟು ಅಪೋಲಗೈಸ್. ನಾವು ಹಳ್ಳಿ ಭಾಷೆ ಅಲ್ಲ, ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಡಾನ್ಗಿರಿ ಭಾಷೆ, ಮಾಫಿಯಾಗಳ ಭಾಷೆ ಮಾತಾಡೋದು ಇವತ್ತು ಈ ಥರ ಅಂದೇನಲ್ಲ. ಒಬ್ಬ CM ಪೊಲೀಸರು ಹೊಡೆಯಕ್ಕೆ ಹೋಗ್ತಾನೆ ಅಂತಂದ್ರೆ, ಅದೇ ಅಡಿಷನಲ್ SP ಹೊಡೆಯಕ್ಕೆ ಹೋಗ್ತೀನಿ ಅಂತಂದ್ರೆ, ಮೇಡಮ್ ಎಲ್ಲಿ ತೊಗೊಳ್ತಾ ಇದ್ದಾರೆ ಇವರು? ಏನು ಧಮ್ಕಿ ರಾಜಕೀಯ ಮಾಡ್ತಾ ಇದ್ದಾರಾ? ಅಥವಾ ಕಾಂಗ್ರೆಸ್ ಅವ್ರಿಗೆ ಬರ್ಕೊಟ್ಬಿಟ್ಟಿದೀವಾ? ಅಥವಾ ಈ ಪಕ್ಷಕ್ಕೆ ಈ ಸರ್ಕಾರಕ್ಕೆ ಬರ್ಕೊಟ್ಬಿಟ್ಟಿದೀವಾ 6 ಕೋಟಿ ಕನ್ನಡಿಗನು?